उत्तिष्ठ गरुडध्वज उत्तिष्ठ कमलाकान्ता ಜಗದೀಶ್ವರಿ ಜಗನ್ಮಾತೆ ಆದಿಶಕ್ತಿ ಅವತಾರದಲ್ಲಿ ದುಷ್ಟರನ್ನ ಸಂಹರಿಸಿ ಶಿಷ್ಟರನ್ನ ಕಾಪಾಡಿದ ಮಹಾತಾಯಿ ಸಕಲ ಕಾರ್ಯದಲ್ಲಿ ಅಡ್ಡಿಯಾಗುತ್ತಿರುವ ದುಳರನ್ನ ಸಂಹಾರ ಮಾಡಿದ ನೀನು ರಾಕ್ಷಸಿ. ಯಾಕಮ್ಮ ಇಷ್ಟೊಂದು ಕೆಟ್ಟದಾಗಿ ನಮ್ಮ ಹತ್ರ ನಡ್ಕೊತಾ ಇದ್ದೀನಿ? ಈ ಕಲಿಯುಗದಲ್ಲಿ ಕಣ್ಣು ಮುಚ್ಚಿ ಯಾಕಮ್ಮ ಕುಳಿತಿದ್ಯ? ನೋಡಿದ್ರು ನೋಡಿದ ಹಾಗೆ ನಮ್ಮಂತ ಬಡವರನ್ನ ಕಾಪಾಡುವ ಭಾರ ನಿನ್ನದು ತಾಯಿ. ನೀನು ಕೂಡ ನಮ್ಮಂತ ಬಡವರನ್ನ ಕಾಪಾಡ್ಬೇಕಂತ ಬಸವಣ್ಣನಲ್ಲಿ ನಾನು ತೆರೆಗುಟ್ಟಿ ಬೇಡ್ಕೊಂಡೆ.
ಕಾಣ್ತಾನೆ ಇಲ್ಲ. ಬಾಬಾ ಬನ್ನಿ ಬಾಬಾ, ಮೊದಲು ಆ ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಳ್ಳಿ. ಬನ್ನಿ ಬಾಬಾ. ಅರ್ಜುನ್ ಬಾಬಾ ಹಾವನೂರ ದೇವಮ್ಮನ ಜಾತ್ರೆಯಲ್ಲಿ ಚಕ್ಕಡಿ ಸ್ಪರ್ಧೆ ಇದೆ ಅಂತ ಹೋಗಿದ್ದಾರೆ ಬಾಬಾ. ಇನ್ನು ಬಾಬನವರು ಜಯರಾಜ್ ಸಾವುಕಾರ ಹೊಲದಲ್ಲಿ ಫ್ಯಾಕ್ಟರಿ ಕೊಡುವ ನೆಪಕ್ಕೆ ನಮ್ಮ ಹೊಲಕ್ಕೆ ಬೇಲಿ ಹಾಕಿದ್ದಾರಂತೆ. ಆ ಸಾಹುಕಾರನ ಆಳುಗಳು ಅದನ್ನ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಇನ್ನೇನು ಬಂದ್ರೆ ಬರಬಹುದು ಬಾಬಾ. ಬಡವರು ಬದುಕುವ ಕಾಲವಲ್ಲಮ್ಮ ಇದು, ಕಡುಗ ಶ್ರೀಮಂತರ ಕಾಲ. ಅದಕ್ಕೆ ಮಹಾತ್ಮ ಗಾಂಧೀಜಿ ಒಂದು ಮಾತನ್ನು ಹೇಳಿದ್ದಾರೆ, ನಮ್ಮಂತ ಬಡ ರೈತ ಬದುಕಿದರೆ ಭಾರತವೇ ಬದುಕಿತು ಅಂತ. ಆದರೆ ಇಂದು ಫ್ಯಾಕ್ಟರಿ ಎಂಬ ಭೂತಕ್ಕೆ ಸಿಕ್ಕ ನಮ್ಮಂತ ಸಣ್ಣ ಸಣ್ಣ ರೈತರೆಲ್ಲ ಬದುಕುವುದೇ ಸವಾಲಿನ ಕೆಲಸವಾಗಿದೆ ಅಮ್ಮ, ಬದುಕುವುದೇ ಸವಾಲಿನ ಕೆಲಸವಾಗಿದೆ. ಹೋಗ್ಲಿ ಬಿಡು ಬಾಬಾ. ಅಷ್ಟೇ ಯಾಕಮ್ಮ, ಈ ಕಲಿಯುಗದಲ್ಲಿ ಬಡವರ ಆಸ್ತಿಯನ್ನು ಕಬಳಿಸುವ ಬಂಡ ಶ್ರೀಮಂತರ ಕಾಲವಮ್ಮ ಇದು, ಬಂಡ ಶ್ರೀಮಂತರ ಕಾಲ. ಹೋಗ್ಲಿ ಬಿಡು ಬಾಬಾ, ಅದ್ರ ಬಗ್ಗೆ ನೀನು ಯಾಕಷ್ಟೊಂದು ಚಿಂತೆ ಮಾಡ್ತೀನಿ. ಅಂದಾಕೆ ಬಾಬಾ, ಇವತ್ತು ನಿನ್ನ ಬಿಕಾಂ ರಿಸಲ್ಟ್ ಇತ್ತಲ್ಲ ಬಾಬಾ, ಏನಾಯ್ತು ಬಾಬಾ? ಹಾ, ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೇನಮ್ಮ. ಇರು, ಸ್ವೀಟ್ ಇದ್ದೇನೆ. ಆ ದೇವ್ರು ನಿನ್ನ ಯಾವತ್ತು ಚೆನ್ನಾಗಿ ದೇವರು ಎಲ್ಲಿರುವ ನಮ್ಮ ನಿನ್ನ ದೇವರು ಗರ್ಭ ಗುಡಿಯಲ್ಲಿ ಕಲ್ಲಲ್ಲಿ ಕಲ್ಲಾಗಿ ಕೂತಿದ್ದಾನೆ. ಆ ನಿನ್ನ ದೇವರು 3 ಹೊತ್ತು ದೇವರನ್ನು ಬೇಡಿಕೊಂಡರೆ ಏನು ಪ್ರಯೋಜನವಾಗುವುದಿಲ್ಲಮ್ಮ. ಬಡವರ ಕಷ್ಟವನ್ನು ಕೇಳಿದರೂ ಕೇಳದ ಹಾಗೆ ಸುಮ್ಮನೆ ಕುಳಿತು ಬಿಟ್ಟಿದ್ದಾನೆ ಆ ನಿನ್ನ ದೇವರು. ಶಂಕರ್, ಯಾಕಪ್ಪ ದೇವರಿಗೆ ಈ ರೀತಿ ಮಾತಾಡ್ತೀಯಲ್ಲ, ಯಾಕಪ್ಪ ಏನಾಯ್ತು? ಬಾಬಾ, ಇವತ್ತು ನಮ್ಮ ಬಾಬಾ ಜಿಲ್ಲೆಗೆ ಬಿಕಾಂ ರಿಸಲ್ಟ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾನಂತೆ. ಅದಕ್ಕೆ ಆ ದೇವ್ರಿಗೆ ನನ್ನ ಚೆನ್ನಾಗಿ ಇಟ್ಟಿರ್ಲಿ ಅಂದ್ರೆ ಅದಕ್ಕೆ ಮಾವ. ಅಣ್ಣ, ನನಗೆ ಆಶೀರ್ವಾದ ಮಾಡ. ನೋಡು ಶಂಕರ್, ಎಲ್ಲ ಭಾರವನ್ನ ಭಗವಂತನೇ ಹೊರವನ್ನಾಗಿದ್ದೇನೆ. ನಾವೆಲ್ಲ ಮನುಷ್ಯರಾಗಿ ಈ ಭೂಮಿ ಮೇಲೆ ಯಾಕಪ್ಪ ಹುಟ್ಟಬೇಕಾಗಿತ್ತು? ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಜೀವಿಗಳಿಗೂ ಕಷ್ಟ ಸುಖ ಅನ್ನೋದು ಬದುಕಿನ ಬಂಡೆಗೆ 2 ಗಾಲಿದ್ದ ಹಾಗೆ. ಈ ಜಗವೇ ಒಂದು ನಾಟಕ ರಂಗ. ನಾವೆಲ್ಲರೂ ಪಾತ್ರಧಾರಿಗಳು. ಆ ಭಗವಂತನೊಬ್ಬನೇ ಸೂತ್ರಧಾರ. ಅವನ ಮೇಲೆ ಅದಕ್ಕೆ ಅವನಿಗೆ ದೇವರನ್ನೋದು ಪೂಜೆ ಪುನಸ್ಕಾರ ಭಕ್ತಿ. ಅಣ್ಣ, ತಂದೆ ತಾಯಿಗಿಂತ ಮಿಗಿಲಾದ ದೇವರಲ್ಲಂತ ಹೇಳಿದ್ದಾರೆ ಬಲ್ಲ. ನೀನು ಅದಕ್ಕಿಂತ ಮಿಗಿಲಣ್ಣ, ನನಗೆ ಅದಕ್ಕಿಂತ ಮಿಗಿಲು. ಬಾಬಾ, ನೀವು ಓದಿದ ಅನುಗುಣವಾಗಿ ಯಾವ್ದಾದ್ರೂ ಒಂದು ನೌಕರಿ ತೆಗೆದುಕೊಂಡ್ರೆ ನೀವು ಶಾಲೆ ಕಲ್ತಿದ್ದಕ್ಕೆ ಸಾರ್ಥಕವಾಗುತ್ತೆ ಮಾವ. ನೌಕರಿ ನಮ್ಮಂತ ಬಡವರಿಗೆ ಯಾರಮ್ಮ ಕೊಡಬೇಕು ನೌಕರಿ? ಈ ಹದಗೆಟ್ಟು ಕೊಳೆತು ನಾರುತ್ತಿರುವ ಸಮಾಜದಲ್ಲಿ ನಮ್ಮಂತ ಬಡವರಿಗೆ ಯಾರಮ್ಮ ಕೊಡಬೇಕು ನೌಕರಿ? ಯಾಕೋ ಯಾಕೋ ಈ ರೀತಿ ಮಾತಾಡ್ತೀಯ ನೀನು? ಅಲ್ಲಪ್ಪ, ನೌಕರಿ ತೆಗೆದುಕೊಳ್ಳಿಕ್ಕೆ ನಿನಗೇನಾದರೂ ಸಹಾಯ ಸಹಕಾರ ಬೇಕಾದ್ರೆ ನಾವಿಲ್ವೇನು? ಇದಕ್ಕಿಂತ ಹೆಚ್ಚಾಗಿ ನನ್ನ ಅರ್ಜುನ ಇಲ್ವೇನು? ಎಷ್ಟೇ ಕಷ್ಟವಾದರೂ ಸರಿ, ನಾನು ನಿಮಗೆ ನೌಕರಿ ಕೊಡಿಸ್ತೇನೆ. ಅಣ್ಣ,